ಸ್ನೇಹಿತರೆ ನಮಸ್ಕಾರ. ಸ್ಟಡಿ ಐ ಕನ್ನಡ ಚಾನಲ್ಗೆ ಸ್ವಾಗತ. ಭಾರತದ ಸುಪ್ರೀಂ ಕೋರ್ಟ್ ಮೊದಲ ಬಾರಿಗೆ ಒಂದು ದಯಾಮರಣದ ಅನುಮತಿಯನ್ನು ನೀಡಿ ಐತಿಹಾಸಿಕ ತೀರ್ಪನ್ನು ನೀಡಿದೆ. ಇದರಿಂದ ಭಾರತದಲ್ಲಿ ಮೊದಲ ದಯಾಮರಣವನ್ನು ಪಡೆದಂಥ ವ್ಯಕ್ತಿ ಉತ್ತರ ಪ್ರದೇಶದ ಹರೀಶ್ ರಾಣಾ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಈ ಒಂದು ಐತಿಹಾಸಿಕ ತೀರ್ಪಿನ ಬಗ್ಗೆ ಹಾಗೂ ಮೊದಲ ದಯಾಮರಣವನ್ನು ಪಡೆದಿರ್ತಕ್ಕಂಥ ವ್ಯಕ್ತಿ ಹರೀಶ್ ರಾಣಾ ಅವರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ವಿಡಿಯೋ ಪ್ರಾರಂಭಿಸೋದಕ್ಕಿಂತ ಮುಂಚೆ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೂ ಮುಂದಿನ ವಿಡಿಯೋಗಳ ಒಂದು ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ನೀವು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿಯನ್ನು ನಡೆಸ್ತಾ ಇದ್ದರೆ ಮುಂದೆ ನಮ್ಮ ಚಾನಲ್ನಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಿಸಿದ ವಿಡಿಯೋಗಳನ್ನು ತರ್ತಾ ಇರ್ತೀವಿ. ಆದ್ದರಿಂದ ತಪ್ಪದೇ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೂ ಈ ಒಂದು ವಿಷಯಗಳ PDF ನೋಟ್ಸ್ಗಾಗಿ ಸ್ಟಡಿ ಐ ಕನ್ನಡ ಚಾನಲನ್ನು ವಾಟ್ಸಪ್ ಮತ್ತು ಟೆಲಿಗ್ರಾಮ್ನಲ್ಲಿ ಜಾಯ್ನ್ ಆಗಿ. ಸ್ನೇಹಿತರೆ, 13 ವರ್ಷಗಳಿಂದ ಕೃತಕ ಜೀವನಾಧಾರ ವ್ಯವಸ್ಥೆಯ ಮೇಲೆ ಕೋಮಾದಲ್ಲಿರ್ತಕ್ಕಂಥ 32 ವರ್ಷದ ಹರೀಶ್ ರಾಣಾ ಎಂಬ ವ್ಯಕ್ತಿಗೆ ಕೃತಕ ಜೀವನಾಧಾರ ವ್ಯವಸ್ಥೆಯನ್ನು ತೆಗೆದುಹಾಕೋದಕ್ಕೆ ಸುಪ್ರೀಂ ಕೋರ್ಟ್ ಅನುಮತಿಯನ್ನು ನೀಡಿತು. ಈ ಪ್ರಕರಣಕ್ಕೆ ದೇಶದಲ್ಲಿನೇ ಮೊದಲ ಬಾರಿ ಪರೋಕ್ಷ ದಯಾಮರಣ ಅವಕಾಶವನ್ನು ಕಲ್ಪಿಸಿ ಸುಪ್ರೀಂ ಕೋರ್ಟ್ ಐತಿಹಾಸಿಕ ತೀರ್ಪನ್ನು 2026 ಮಾರ್ಚ್ 11ರಂದು ನೀಡಿದೆ. ದಿನಾಂಕ 24 ಮಾರ್ಚ್ 2026ರಂದು ಹರೀಶ್ ರಾಣಾ ಅವರು ನಿಧನರಾಗಿದ್ದು ಅವರ ಅಂತ್ಯಕ್ರಿಯೆಯನ್ನು ದೆಹಲಿಯ ಗ್ರೀನ್ ಪಾರ್ಕ್ ಸ್ಮಶಾನದಲ್ಲಿ ನಡೆಸಲಾಗಿದೆ. ಸ್ನೇಹಿತರೆ, ಸುಪ್ರೀಂ ಕೋರ್ಟ್ ತೀರ್ಪಿನ ಪ್ರಮುಖ ಅಂಶದ ಬಗ್ಗೆ ನೋಡೋಣ. ನ್ಯಾಯಮೂರ್ತಿಗಳಾದಂಥ JB ಪರ್ದಿವಾಲಾ ಮತ್ತು KV ವಿಶ್ವನಾಥ್ ಅವರು ಇರ್ತಕ್ಕಂಥ ಪೀಠ ಈ ತೀರ್ಪನ್ನು ನೀಡಿದೆ. ಜೊತೆಗೆ ಕೇಂದ್ರ ಸರ್ಕಾರಕ್ಕೆ ದಯಾಮರಣದ ಕುರಿತು ಸಮಗ್ರ ಕಾನೂನನ್ನು ರಚಿಸುವಂತೆ ಸೂಚನೆಯನ್ನು ನೀಡಿದೆ. ದೆಹಲಿಯ ಏಮ್ಸ್ ಆಸ್ಪತ್ರೆಗೆ ಗೌರವಯುತವಾಗಿ ಈ ರೋಗಿಯ ಜೀವನ ಆಧಾರ ವ್ಯವಸ್ಥೆಯನ್ನು ತೆಗೆದುಹಾಕುವಂತೆ ಈ ಒಂದು ಪೀಠ ನಿರ್ದೇಶನವನ್ನು ನೀಡಿತ್ತು. ಸ್ನೇಹಿತರೆ, ಈ ಒಂದು ಪ್ರಕರಣದ ಹಿನ್ನೆಲೆಯ ಬಗ್ಗೆ ತಿಳಿದುಕೊಳ್ಳೋಣ. ಹರೀಶ್ ರಾಣಾ ಅವರು ಉತ್ತರ ಪ್ರದೇಶದ ಗಾಜಿಯಾಬಾದ್ನ ಒಬ್ಬ ವಿದ್ಯಾರ್ಥಿ. 2013ರಲ್ಲಿ ತಾವು ವಾಸಿಸಿರ್ತಕ್ಕಂಥ PGಯ 4ನೇ ಮಹಡಿಯಿಂದ ಬಿದ್ದು ಗಾಯಗೊಂಡು ಕೋಮಾ ಸ್ಥಿತಿಗೆ ತಲುಪಿರ್ತಾರೆ. ಕೋಮಾ ಸ್ಥಿತಿಯಲ್ಲಿರ್ತಕ್ಕಂಥ ಇವರಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡ್ತಾ ಇರ್ತಾರೆ. ಆದರೆ ಇವರ ಆರೋಗ್ಯ ಸರಿ ಹೋಗೋದು ಅಸಾಧ್ಯ ಎಂಬುದು ತಿಳಿದ ತಕ್ಷಣ ಇವರ ಪೋಷಕರು ದಯಾಮರಣವನ್ನು ಕಲ್ಪಿಸುವಂತೆ ಕೋರ್ಟ್ನಲ್ಲಿ ಅರ್ಜಿಯನ್ನು ಸಲ್ಲಿಸ್ತಾರೆ. ಕೋರ್ಟ್ ಈ ಪ್ರಕರಣದ ಬಗ್ಗೆ ವೈದ್ಯಕೀಯ ಮಂಡಳಿಯಿಂದ ಸಲಹೆಯನ್ನು ನೀಡುವಂತೆ ಕೇಳಲಾಗುತ್ತೆ. ವೈದ್ಯಕೀಯ ಮಂಡಳಿಯ ಒಂದು ಶಿಫಾರಸ್ಸಿನ ಮೇರೆಗೆ ಜೀವನಾಧಾರ ವ್ಯವಸ್ಥೆಯನ್ನು ತೆಗೆದುಹಾಕೋದಕ್ಕೆ ಸುಪ್ರೀಂ ಕೋರ್ಟ್ ಅನುಮತಿಯನ್ನು ನೀಡಿದೆ. ಜೊತೆಗೆ ದಯಾಮರಣದ ಕುರಿತು ಸಮಗ್ರವಾದಂಥ ಒಂದು ಕಾನೂನನ್ನು ರೂಪಿಸೋದಕ್ಕೆ ಕೇಂದ್ರ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ಸೂಚನೆಯನ್ನು ನೀಡಿದೆ. ಸ್ನೇಹಿತರೆ, ದಯಾಮರಣ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕನ್ನಡತಿ ಅರುಣ್ ಶಾನ್ಭಾಗ್ ಅವರ ಪ್ರಕರಣದ ಬಗ್ಗೆ ತಿಳಿದುಕೊಳ್ಳೋಣ. ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಹಳದಿಪುರ ಗ್ರಾಮದ ಅರುಣ್ ಶಾನ್ಭಾಗ್ ಅವರು 1973ರಲ್ಲಿ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾಗಿರ್ತಾರೆ. ಇವರು 38 ವರ್ಷಗಳ ಕಾಲ ಮುಂಬೈನ ಆಸ್ಪತ್ರೆಯಲ್ಲಿ ಕೋಮಾದಲ್ಲಿದ್ದರು. ಇವರಿಗೆ ಅಳವಡಿಸಿರ್ತಕ್ಕಂಥ ಕೃತಕ ಜೀವನಾಧಾರ ವ್ಯವಸ್ಥೆಯನ್ನು ತೆಗೆದುಹಾಕಿ ದಯಾಮರಣಕ್ಕೆ ಅವಕಾಶವನ್ನು ನೀಡೋದಕ್ಕೆ ಪತ್ರಕರ್ತೆ ಪಿಂಕಿ ವಿರಾಣಿ ಎಂಬುವರು ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿರ್ತಾರೆ. ಆದರೆ ಅರುಣ್ ಶಾನ್ಭಾಗ್ ಅವರ ಪಾಲಕರು ಕೃತಕ ಜೀವನಾಧಾರ ವ್ಯವಸ್ಥೆಯನ್ನು ತೆಗೆದುಹಾಕೋದಕ್ಕೆ ನಿರಾಕರಿಸಿರೋದ್ರಿಂದ ಕೋರ್ಟ್ ದಯಾಮರಣಕ್ಕೆ ಸಲ್ಲಿಸತಕ್ಕಂಥ ಅರ್ಜಿಯನ್ನು ತಿರಸ್ಕರಿಸಿ ಇಂತಹ ಸ್ಥಿತಿಯಲ್ಲಿರ್ತಕ್ಕಂಥ ರೋಗಿಗಳಿಗೆ ಕುಟುಂಬ ಮತ್ತು ವೈದ್ಯರ ಅನುಮತಿಯ ಮೇರೆಗೆ ಕಟ್ಟುನಿಟ್ಟಿನ ನಿಯಮಗಳನ್ನು ಅನುಸರಿಸಿ ದಯಾಮರಣವನ್ನು ನೀಡಬಹುದು ಅಂತ ಹೇಳಿ ಆಗ ಕೋರ್ಟ್ ಆದೇಶವನ್ನು ನೀಡಲಾಗಿತ್ತು. ಸಂವಿಧಾನದ 21ನೇ ವಿಧಿ ಅಡಿಯಲ್ಲಿ ಸಾವಿನ ಹಕ್ಕು ಮೂಲಭೂತ ಹಕ್ಕು ಎಂದು ಘೋಷಿಸಲಾಗಿದೆ. 2018ರಲ್ಲಿ ಸಂವಿಧಾನಿಕ ಪೀಠವು ಗೌರವಾನ್ವಿತ ಸಾವಿನ ಹಕ್ಕನ್ನು ಸಂವಿಧಾನದ ಅನುಚ್ಛೇದದ 21ರ ಅಡಿಯಲ್ಲಿ ಮೂಲಭೂತ ಹಕ್ಕನ್ನಾಗಿ ಘೋಷಿಸಲಾಗಿದೆ. ಮುಂದುವರೆದು ವೈದ್ಯಕೀಯ ನಿರ್ದೇಶನ ಮೂಲಕ ಇದನ್ನು ಅನುಷ್ಠಾನಗೊಳಿಸಬಹುದು ಅಂತ ಹೇಳಿ ಸೂಚಿಸಲಾಗಿತ್ತು. ನಂತರ 2023 ಜನವರಿ 24ರಂದು ಮತ್ತೊಂದು ಸಂವಿಧಾನ ಪೀಠ ಈ ಮಾರ್ಗಸೂಚಿಗಳನ್ನು ಇನ್ನಷ್ಟು ಸರಳೀಕೃತಗೊಳಿಸಿ ಪ್ರಾಥಮಿಕ ಮತ್ತು ದ್ವಿತೀಯ ವೈದ್ಯಕೀಯ ಮಂಡಳಿಗಳ ಅಭಿಪ್ರಾಯವನ್ನು ಈ ಒಂದು ಪ್ರಕರಣಗಳಿಗೆ ಕಡ್ಡಾಯಗೊಳಿಸಲಾಗಿದೆ. ದಯಾಮರಣಕ್ಕೆ ಸಂಬಂಧಿಸಿದ ಕೆಲವು ವಿಷಯಗಳ ಬಗ್ಗೆ ನೋಡೋಣ. ದಯಾಮರಣ ನೀಡೋದೆಂದರೆ ಸಾಯುವ ಸ್ಥಿತಿಯಲ್ಲಿರ್ತಕ್ಕಂಥ ರೋಗಿಗೆ ವೈದ್ಯಕೀಯ ವಿಧಾನಗಳ ಮುಖಾಂತರ ಸಾವಿನ ಅವಕಾಶವನ್ನು ಕಲ್ಪಿಸಿಕೊಡೋದಕ್ಕೆ ದಯಾಮರಣ ಅಂತ ಹೇಳಲಾಗುತ್ತೆ. ಇದರಲ್ಲಿ 2 ಪ್ರಕಾರಗಳಿದ್ದಾವೆ. ಒಂದು ಸಕ್ರಿಯ ದಯಾಮರಣ, ಇನ್ನೊಂದು ನಿಷ್ಕ್ರಿಯ ದಯಾಮರಣ. ಸಕ್ರಿಯ ದಯಾಮರಣ ಅಂತಂದರೆ ಈ ವಿಧದ ದಯಾಮರಣದಲ್ಲಿ ಲೀಥಲ್ ಇಂಜೆಕ್ಷನನ್ನು ಅಂದರೆ ವಿಷದ ಇಂಜೆಕ್ಷನ್ ಮೂಲಕ
ರೋಗಿಗೆ ನೇರವಾಗಿ ಸಾವನ್ನು ತರಲಾಗುತ್ತೆ. ಆದರೆ ಇದು ಭಾರತದಲ್ಲಿ ಅವಕಾಶ ಇಲ್ಲ. ಆದ್ದರಿಂದ ಹರೀಶ್ ರಾಣಾ ಅವರಿಗೆ ಈ ಪ್ರಕರಣದಲ್ಲಿ ಪರೋಕ್ಷ ದಯಾಮರಣ ಮಾರ್ಗವನ್ನು ಅನುಸರಿಸಲಾಗಿದೆ. ಸೆಕೆಂಡು, ನಿಷ್ಕ್ರಿಯ ದಯಾಮರಣ. ಇದನ್ನು ಪರೋಕ್ಷ ದಯಾಮರಣ ಅಂತ ಕರೆಯಲಾಗುತ್ತೆ. ರೋಗಿಯ ಜೀವನಾಧಾರಕ್ಕೆ ಅಗತ್ಯವಾದಂಥ ವೆಂಟಿಲೇಟರ್, ಫೀಡಿಂಗ್ ಟ್ಯೂಬ್, ಆ್ಯಂಟಿಬಯೋಟಿಕ್ಸ್ ಅಥವಾ ಕೃತಕ ಪೋಷಣೆಯನ್ನು ಸ್ಥಗಿತಗೊಳಿಸುವ ಮುಖಾಂತರ ಈ ಒಂದು ರೋಗಿಗೆ ಸಹಜವಾಗಿ ಸಾಯೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಲಾಗುತ್ತೆ. ಇದನ್ನು ನಿಷ್ಕ್ರಿಯ ದಯಾಮರಣ ಅಂತ ಕರೆಯಲಾಗುತ್ತೆ. ಸ್ನೇಹಿತರೆ, 2025 ಜನವರಿ 30ರಂದು ಕರ್ನಾಟಕ ರಾಜ್ಯವು ಕೂಡ ನಿಷ್ಕ್ರಿಯ ದಯಾಮರಣಕ್ಕೆ ಮಾರ್ಗಸೂಚನೆಯನ್ನು ಅಧಿಕೃತವಾಗಿ ಜಾರಿಗೆ ತಂದಿದೆ. 2023ರ ಸುಪ್ರೀಂ ಕೋರ್ಟ್ನ ತೀರ್ಪನ್ನು ಔಪಚಾರಿಕವಾಗಿ ಅಧಿಸೂಚನೆ ಹೊರಡಿಸಿರ್ತಕ್ಕಂಥ ಮೊದಲ ರಾಜ್ಯ ಕರ್ನಾಟಕ ಆಗಿದೆ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನೀಡಿರತಕ್ಕಂಥ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಆದಷ್ಟು ಜನರಿಗೆ ಶೇರ್ ಮಾಡಿ. ಹಾಗೂ ನಮ್ಮ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಿಸಿದಂಥ ವಿಡಿಯೋಗಳನ್ನು ಮುಂದೆ ತರ್ತಾ ಇರ್ತೀವಿ. ಆದ್ದರಿಂದ ನಮ್ಮ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಮುಂದಿನ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಮತ್ತು ಈ ವಿಷಯಗಳ ಒಂದು PDF ನೋಟ್ಸ್ಗಾಗಿ ಸ್ಟಡಿ ಐ ಕನ್ನಡ ಚಾನಲನ್ನು ವಾಟ್ಸಪ್ ಮತ್ತು ಟೆಲಿಗ್ರಾಮ್ನಲ್ಲಿ ಜಾಯ್ನ್ ಆಗಿ. ಧನ್ಯವಾದಗಳು.